ನಾಗರಿಕ ಬಂಧುಗಳೇ, ಈ ದಿವಸ ವಿಜಯದಶಮಿ ಎಲ್ಲರಿಗೂ ಶುಭಾಶಯಗಳು. ಈ ಒಂದು ದಿವಸ ಮುಳಬಾಗಿಲು ತಾಲೂಕಿನ ಮುಳಬಾಗಿಲು ನಗರದ ಆದರ್ಶ ಲಾಡ್ ರಸ್ತೆಯಲ್ಲಿ ಶ್ರೀಕೃಷ್ಣ ಆಸ್ಪತ್ರೆ ಈ ದಿವಸ ಉದ್ಘಾಟನೆಗೊಂಡಿದೆ. ಇದರ ಸಲುವಾಗಿ ಮುಳಬಾಗಿಲು ತಾಲೂಕಿನ ಜನತೆಗೆ ಒಂದು ಶುಭಾಶಯಗಳನ್ನು ತಿಳಿಸ್ತಾ ಈ ಆಸ್ಪತ್ರೆಯ ಹೆಚ್ಚಿನ ಸೌಲಭ್ಯಗಳನ್ನು ಸ್ಥಳೀಯರು ಪಡ್ಕೋಬೇಕಂತೇಳಿ ನಾನು ಮನಸ್ಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತೇನೆ. ನೂತನವಾಗಿ ಪ್ರಾರಂಭವಾಗಿರ್ತಕ್ಕಂಥ ಆಸ್ಪತ್ರೆ ಶ್ರೀಕೃಷ್ಣ ಆಸ್ಪತ್ರೆಯು ಮುಂದೆ ಹೆಚ್ಚಾಗಿ ಬೆಳೆದು ಎಲ್ಲ ಜನರಿಗೂ ಸವಲತ್ತುಗಳು ನೀಡಬೇಕಂತ ಶುಭಾಶಯಗಳನ್ನು ಕೋರ್ತೇವೆ. ನಮಸ್ಕಾರ. ಎಲ್ಲರಿಗೂ ವಿಜಯದಶಮಿ ಹಬ್ಬ ಹಾಗೂ ಗಾಂಧಿ ಜಯಂತಿಯ ಶುಭಾಶಯಗಳು. ಈ ಒಂದು ಒಳ್ಳೆ ದಿನದಂದು ಶ್ರೀಕೃಷ್ಣ ಆಸ್ಪತ್ರೆಯನ್ನು ನಾವು ಇವತ್ತು ಉದ್ಘಾಟಿಸಿ ಪ್ರಾರಂಭಿಸ್ತಾ ಇದ್ದೀವಿ. ಇಲ್ಲಿ ಡಾಕ್ಟರ್ ಗಿರೀಶ್ ಕುಮಾರ್ ಆದ ನಾನು ಒಂದು ಜನರಲ್ ಫಿಸಿಷಿಯನ್ ಹಾಗೂ ಒಂದು ಚೆಸ್ಟ್ ರಿಲೇಟೆಡ್ ಆಗಿ ಅಂದರೆ ಚೆಸ್ಟ್ ರಿಲೇಟೆಡ್ ಅಂದರೆ ನಿಮೋನಿಯಾ ಇರ್ಬೋದು, ಆಸ್ತಮಾ ಮತ್ತು COPD ಇಂತಹ ಕಾಯಿಲೆಗಳನ್ನು ಪ್ಲಸ್ ಎಲ್ಲ ಜನರಲ್ ಕಂಡೀಷನ್ಸ್ನ ಟ್ರೀಟ್ ಮಾಡ್ತೀನಿ. ಹಾಗೂ ನಮ್ಮ ಧರ್ಮಪತ್ನಿಯವರು ಅಲ್ಲಿ ಒಂದಿನ ಬಂದು ಇಲ್ಲಿ ENT ಸೌಲಭ್ಯದ ಸೇವೆಯನ್ನು ನೀಡುತ್ತಿರ್ತಾರೆ. ಸೊ ಎಲ್ಲ ಸಾರ್ವಜನಿಕರಿಗೂ ಈ ಆಸ್ಪತ್ರೆ ಸೌಲಭ್ಯವನ್ನು ಉಪಯೋಗಿಸ್ಕೋಬೇಕಂತ ನಾನು ವಿನಂತಿಸ್ಕೊಳ್ತೀನಿ. ಈ ಆಸ್ಪತ್ರೆಯನ್ನು ಗೋಕುಲ್ ನಾಯಕ್ ಸ್ವಾಮಿ ಅಲಿಯನಾದ ಡಾಕ್ಟರ್ ಗಿರೀಶ್ ಅವರು ಹಾಗೂ ಚಂದ್ರಣ್ಣ ಸರ್ ಅವರ ಒಂದು ಜಾಗ ಏನಿದೆ ಇದರಲ್ಲೇ ನಾವು ಪ್ರಾರಂಭಿಸ್ತಾ ಇದ್ದೀವಿ. ಹಾಗೂ ಇದನ್ನು ಪ್ರಾರಂಭಿಸೋದಕ್ಕೆ ಎಲ್ಲರೂ ನಮಗೆ ಉತ್ತಮ ಸಹಕಾರವನ್ನು ನೀಡಿರ್ತಾರೆ. ನಮ್ಮ ಗೋಕುಲ್ ನಾರಾಯಣ ಸ್ವಾಮಿ ಅವರು ಬಂದು ಇಲ್ಲೊಂದು ಸಾರ್ವಜನಿಕರ ಉದ್ದೇಶದಿಂದ ಅನುಕೂಲ ಆಗೋ ಒಂದು ಉದ್ದೇಶದಿಂದ ನಮ್ಮ ಕೈಲಾದಷ್ಟು ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಜಾಗ ಕೇಳಿದ್ರು, ಕೊಟ್ಟಿದ್ದೀವಿ. ಎಲ್ಲ ಅನುಕೂಲನೂ ಮಾಡಿದ್ದಾರೆ. ಅವರು ಎಲ್ಲ ಸ್ಪೆಷಲಿಸ್ಟು ಇದೆ. ದಯವಿಟ್ಟು ಎಲ್ಲರೂ ಸಹಕಾರ ನೀಡಿ ಬಂದು ಇದು ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ರಮೇಶ್ ಕುಮಾರ್ ಅಂತ ತಮ್ಮ ಹೆಸರು. ಗೋಕುಲ್ ನಾರಾಯಣ ಸ್ವಾಮಿ ಅವರು ಪ್ರಥಮದಿಂದ ನಾವು SSLC ಇಂದ ಒಂದು ಸಹಬಾಳತ್ವದಿಂದ ಕ್ಲಾಸ್ಮೇಟ್ಸ್ ಆಗಿ ಒಂದೇ ರೂಮ್ನಲ್ಲಿ ವ್ಯಾಸಂಗ ಮಾಡಿ ಬಂದಂಥವರು. ಅವರು ಕಾಲೇಜು ಪ್ರೊಪ್ರೈಟರ್ ಆದರು. ನಾವೇನೂ ಆಗ್ಲಿಕ್ಕಾಗಲಿಲ್ಲ. ಅವರು ತುಂಬ ಬುದ್ಧಿವಂತಿಕೆಯಿಂದ ಒಳ್ಳೊಳ್ಳೆ ಕಾಲೇಜು, ಒಳ್ಳೊಳ್ಳೆ ಪೋಲ್ಟ್ರೀಸು ಎಲ್ಲ ಮಾಡಿದ್ದಾರೆ. ಅವರ ಮಗಳು MD ಡಾಕ್ಟರ್ ಮಾಡಿ, ಅವರ ಅಳಿಯ ಕೂಡ MD ಡಾಕ್ಟರ್ ಆಗಿ ಈ ಮುಳಬಾಗಿಲ ಸಾರ್ವಜನಿಕರಿಗೆ ಬಹಳ ಉಪಯುಕ್ತವಾದಂತಹ ಒಂದು ಕೋರ್ಸನ್ನು ಮಾಡಿಕೊಂಡು ಬಂದಿದ್ದಾರೆ. ಎಲ್ಲ ಸಾರ್ವಜನಿಕರು ಕೂಡ ಇಲ್ಲಿ ಬಂದು ಒಂದು ಅವರ ಉಪಯೋಗವನ್ನು ಪಡೆದುಕೊಳ್ಬೇಕು ಅಂತ ತಮ್ಮ ಮನವಿಯ ಮನವಿ. ಮುಳಬಾಗಿಲು ತಾಲೂಕಿನ ನಮ್ಮ ಗೋಕುಲ್ ನಾರಾಯಣ ಸ್ವಾಮಿಯವರಾದ ಮತ್ತು ಶ್ರೀ ನಾರಾಯಣ ಸ್ವಾಮಿಯವರಾದ ಕ್ಲಿನಿಕ್ ಶಾಪು, ಶ್ರೀ ಕೃಷ್ಣ ಕ್ಲಿನಿಕ್ ಶಾಪು ಹಾಸ್ಪಿಟಲ್ ಓಪನಿಂಗ್ ಸೆರೆಮನಿ ಇವತ್ತಿನ ದಿನ ನಡೀತಾ ಇದೆ. ಶುಭ ದಿನ ಇವತ್ತು. ಎಲ್ಲರಿಗೂ ಬಂದು ತಾಂಬೂಲ ನೈವೇದ್ಯ ತೆಗೆದುಕೊಂಡು ಹೋಗಬೇಕೆಂದು ನಾವು ವಿನಂತಿಸುತ್ತೇವೆ. ಇಲ್ಲಿ ಬಂದು ಸದುಪಯೋಗಪಡಿಸಬೇಕೆಂದು ನಾವು ಕೋರುತ್ತೇವೆ. ಸೇವೆಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಕೋರುತ್ತೇವೆ. ಪಕ್ಕದಲ್ಲಿರೋ ಶಿಶುಭಿವೃದ್ಧಿ ಯೋಜನಾ ಅಧಿಕಾರಿಗಳ ಕಚೇರಿಯಲ್ಲಿ ಒಂದು ಗಾಂಧಿ ಜಯಂತಿಯನ್ನು ನಾವು ಆಚರಣೆಯನ್ನು ಮಾಡಿದ್ವಿ. ಹಾಗೆ ಇಲ್ಲಿ ಶ್ರೀಕೃಷ್ಣ ಹಾಸ್ಪಿಟಲ್ ಓಪನ್ ಇವತ್ತೇ ಆಗಿದೆ. ದೇವರು ಅವ್ರಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ದೇವರು ಆರೋಗ್ಯ, ಐಶ್ವರ್ಯ, ಶಾಂತಿ, ನೆಮ್ಮದಿ ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತ ಅಂದ್ಬಿಟ್ಟು ಸಿಬ್ಬಂದಿಯವರೆಲ್ಲರೂ ಕೂಡ ನಮ್ಮ ತೃಪ್ತಿಯಾಗಿ ಬೇಡ್ಕೊಂಡು ಸ್ವಾಮಿ ಕುಟುಂಬದವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ, ಅವ್ರಿಗೆಲ್ರಿಗೂ ಎಲ್ಲ ರೀತಿಯಲ್ಲೂ ದೇವರು ಕಾಪಾಡಲಿ ಅಂತ ಅಂದ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಆಶೀರ್ವಾದವನ್ನು ಎಲ್ಲರೂ ನೀಡ್ತಾ ಇದ್ದೀವಿ. ಪ್ರಸಾದ ಕೊಡ್ತಾರೆ. ಶ್ರೀಕೃಷ್ಣ ಹಾಸ್ಪಿಟಲ್ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧು ಬಳಗದವರು ಹಾಗೂ ಎಲ್ಲ ಹಿರಿಯರು, ಗೋಕುಲ್ ನಾರಾಯಣ ಸ್ವಾಮಿ ಸರ್ ಅವರ ಹಳಿಯ ಅವರು, ಅವರ ಶ್ರೀಮತಿಯವರು ಎಲ್ಲರಿಗೂ ಈ ಪೂಜೆಗೆ ಸ್ವಾಗತವನ್ನು ಬಯಸ್ತಾ ಹಾಗೂ ಎಲ್ಲರಿಗೂ ಗಾಂಧಿ ಜಯಂತಿ ಶುಭಾಶಯಗಳು ಹಾಗೂ
ಈ ಪೂಜೆ ಹೇಗೆ ಕೂಡ ಲಕ್ಷ್ಮೀ ಪೂಜೆಯ ಶುಭಾಶಯಗಳು ಒಳ್ಳೆಯದು ಮಾಡಿ ಈ ಆಸ್ಪತ್ರೆ ತುಂಬ ಚೆನ್ನಾಗಿ ಬಡವರಿಗೆ ದೀನ ದಲಿತರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಆಶಿಸ್ತಾ ಈ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಭಾರತ. ಸಾರ್ವಜನಿಕರು ಈ ಆಸ್ಪತ್ರೆಯ ಸದುಪಯೋಗ ಪಡ್ಕೋಬೇಕಾಗಿ ತಮ್ಮೆಲ್ಲರಿಗೂ ಕೂಡ ಕಳಕಳಿಯಾಗಿ ಮನವಿ ಮಾಡ್ತೇವೆ.